ಸಮಾನ ಆರ್ಥಿಕ ಮತ್ತು ಸಾಮಾಜಿಕ ಗುರಿಯನ್ನ ಹೊಂದಿರುವ ಜನರು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡಿ ಪರಸ್ಪರ ಸಹಾಯಕ್ಕಾಗಿ ರಚಿಸಿಕೊಳ್ಳುವ ಒಂದು ಪ್ರಜಾಸತ್ತಾತ್ಮಕ ಸಂಸ್ಥೆಯಾಗಿದೆ ಎಂದು ಮುಳಬಾಗಿಲು ಶಾಸಕ ಸಮೃದ್ಧಿ ಮಂಜುನಾಥ್ ತಿಳಿಸಿದರು. ಪಟ್ಟಣದಲ್ಲಿ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿಯ 36ನೇ ಶಾಖೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದರು. ಜನರಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಅವರ ಆರ್ಥಿಕ ಸ್ವಾವಲಂಬನೆಯನ್ನ ಜೊತೆಗೆ ಬದುಕು ಕಟ್ಟಿಕೊಳ್ಳಲು ಸಮೃದ್ಧಿ ಕೋಆಪರೇಟಿವ್ ಸಂಘದ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಮಹಾಂತೇಶ, ನಿರ್ದೇಶಕರುಗಳಾದ ಗೋಪಾಲ, ಕಲ್ಪನಾ, ದೇವಪ್ಪ, ಶಿವಣ್ಣ, ಭಾರತಿ, ಬಿಎಸ್ ಭಟ್, ನಳಿನಾಕ್ಷಿ, ಸಂತೋಷ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NK-TV4 ಮುಳಬಾಗಿಲು. ಏನು ನನ್ನ ಸಂಸ್ಥೆಯ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿ 38ನೇ ಶಾಖೆ ಈಗಾಗಲೇ ಮಳವಳ್ಳಿಗೆ ಕಾಲಿಟ್ಟಿದ್ದೀವಿ. ಈಗಾಗಲೇ ಸರ್ಕಾರ ಅನುಮೋದನೆ ಮಾಡಿ 2 ವರ್ಷ ಆಗಿತ್ತು. ಸೊ ನಾವೇ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಹಕಾರ ಇಲಾಖೆಯ ಅನುಮೋದನೆ ಮೇರೆಗೆ ಅಕ್ರಾಸ್ ಕರ್ನಾಟಕದಲ್ಲಿ ಎಲ್ಲ ಶಾಖೆ, ಎಲ್ಲ ತಾಲೂಕಲ್ಲಿ ಕೂಡ ನಮ್ಮ ಸಂಸ್ಥೆ ಹೆಜ್ಜೆಟ್ಟಿದೆ. ಅದೇ ರೀತಿ ಕೂಡ ಮಳವಳ್ಳಿ ಅಂತಂದರೆ ಇದು ನನ್ನ ಸ್ವಂತ ತಾಲೂಕಿದ್ದಂಗೆ. ಯಾಕಂದರೆ ಇಬ್ಬರು MLAಗಳು ಕೂಡ, ನಮ್ಮ ಮಾಜಿ MLA ಇರ್ತಕ್ಕಂಥ ಹಾಲಿ MLA ಕೂಡ ನನ್ನ ಸಹೋದರರು. ಸೊ ಅದರಿಂದ ನನ್ನ ಸಮೃದ್ಧಿ ಸಂಸ್ಥೆ ಮಳವಳ್ಳಿಗೆ ಕಾಲಿಟ್ಟಿದೆ. ಸಮೃದ್ಧಿ ಸಂಸ್ಥೆ ಕಡೆಯಿಂದ ಸಾರ್ವಜನಿಕರಿಗೆ ಏನು ಅನುಕೂಲ ಆಗುತ್ತೋ ಅನುಕೂಲ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಈ ಸಂಘದ ಅಧ್ಯಕ್ಷರಿಗೆ ಮತ್ತು ಎಲ್ಲ ನನ್ನ ಆಡಳಿತ ಮಂಡಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ. ಯಾಕಂದರೆ ಮಳವಳ್ಳಿ ಎಲ್ಲ ತಾಲೂಕಿದ್ದಂಗೆಲ್ಲಪ್ಪ, ಈ ತಾಲೂಕು ನನ್ನ ಸ್ವಂತ ತಾಲೂಕಿದ್ದಂಗೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲೋನ್ ವಿತರಣೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಮಾಡಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ಕೂಡ ಸಮೃದ್ಧಿ ಕೂಡ ಒಳ್ಳೆ ಮಟ್ಟಕ್ಕೆ ಬೆಳೀತಾ ಇದೆ. ಸಾರ್ವಜನಿಕರು ಹಾಗೂ ಮಳವಳ್ಳಿಯ ಎಲ್ಲ ನನ್ನ ಜನ ಕೂಡ ನನ್ನ ಆಶೀರ್ವಾದ ಮಾಡ್ತೀರಂತ ಒಂದು ನಂಬಿಕೆ ಇದೆ. ಸೊ ದಯವಿಟ್ಟು ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ತೀನಿ. ಥ್ಯಾಂಕ್ ಯು. ನಿಮ್ಮಲ್ಲಿ ಕೊಟ್ಟಿದ್ದೀನಿ. ತುಂಬ ಉನ್ನತವಾಗಿ ಮಳವಳ್ಳಿ ಬಹುಶಃ ಮಂಡ್ಯ ಜಿಲ್ಲೆ ಎಲ್ಲರಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ, ಎಲ್ಲ ಹಸ್ತುಬದ್ಧರಿಗೆ ಅನ್ನ ಕೊಟ್ಟಿರ್ತಕ್ಕಂಥ ಜಿಲ್ಲೆ. ರಾಜಕೀಯದಲ್ಲಿರ್ಬೋದು, ಇಲ್ಲ ವ್ಯಾವಹಾರಿಕವಾಗಿರ್ಬೋದು, ಮಂಡ್ಯ ಜಿಲ್ಲೆ ಯಾರಿಗೂ ಮೋಸ ಮಾಡಿಲ್ಲ. ಮಂಡ್ಯ ಜಿಲ್ಲೆ ಎಲ್ಲರೂ ಮೋಸ ಮಾಡ್ತಾರೆ, ಬಟ್ ಮಂಡ್ಯದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ಸೊ ಹಾಗೆ ನಾವು ಇವ್ರನ್ನ ಹೇಗೆ ನಡೆಸ್ಕೊಂತೀವಿ ಅದನ್ನೇ ನಮ್ಮ ನಡೆಸ್ಕೊತಾರೆ. ಮಂಡ್ಯ ಜಿಲ್ಲೆದನ್ನ ನಾವು ಹೇಗೆ ನಡೆಸ್ಕೊಂತೀವಿ ಹಾಗೆ ನಮ್ಮ ನಡೆಸ್ಕೊತಾರೆ. ಸೊ ಅದರಿಂದ ಇದು ಈ ಭಾರತ ದೇಶದಲ್ಲೇ ಅಚ್ಚು ಹಸಿರಾಗಿರ್ತಕ್ಕಂಥ ನಾಡು ಮಂಡ್ಯ ಜಿಲ್ಲೆ. ಆ ಮಂಡ್ಯ ಜಿಲ್ಲೆ ಕಾಲಿಟ್ಟಿದ್ದೀನಿ. ನಿಮ್ಮ ಬಾಳ ಕೂಡ ಹಸರಾಗಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ಸಮೃದ್ಧಿ ದೊಡ್ಡ ಮಟ್ಟಕ್ಕೆ ದಾಪಗಾಲಿ ಕೊರತೆ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಕಳನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಉದ್ದೇಶದಿಂದ ಕೆಲಸ ಮಾಡಿ ದುರುದ್ದೇಶದಿಂದ ಏನು ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಆ ತಾತ್ಕಾಲಿಕ ಅಷ್ಟೇ. ಯಾವ ದುರುದ್ದೇಶ ಒಳಗಡೆ ಇಟ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ತೀರಿ ಅದು ಬರೀ ತಾತ್ಕಾಲಿಕ ಕೆಲಸ ಆಗುತ್ತೆ. ಅದು ಉದ್ದೇಶಪೂರ್ವಕವಾಗಿ ನೀವು ಕೆಲಸ ಮಾಡ್ತೀರಿ, ಅದು ತುಂಬಾ ದೂರಕ್ಕೆ ಹೋಗುತ್ತೆ. ನನಗೆ ಕಲ್ತಿರ್ತಕ್ಕಂಥ ವಿದ್ಯೆ, ನಾನೀಗ ಯೂಸ್ ಮಾಡ್ತಕ್ಕಂಥ ವಿದ್ಯೆ, ನಾವೇನೋ ಇನ್ನೊಬ್ಬರಿಗೆ ಮೋಸ ಮಾಡ್ಬೇಕು ಅಂತ ಹೊರಟಾಗ ಅದು ಅದೇನ ಕರ್ಮ ನಮಗೆ ಬಂದ್ಬಿಟ್ಟು ನಿಂತಿರ್ತಾರೆ. ಅದಕ್ಕೆ ಯಾರಿಗೆ ಏನೇ ಸುಳ್ಳು ಹೇಳಿದೆ ಲೋನ್ ಅನ್ನಾಗ್ಲಿ ಅವಕಾಶದಲ್ಲಿ ಸುಳ್ಳು ಹೇಳಿದೆ ಇರ್ತಕ್ಕಂಥ ವಾಸ್ತವಾಂಶ